ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಹಾಗೂ ನಮ್ಮ 6 ಕೋಟಿ ಜನರಿಗೆ ಅನ್ಯಾಯ ಆಗ್ತಿದೆ. ರೈತರದ ಆದಾಯವನ್ನು ಡಬಲ್ ಮಾಡ್ತಿರೋದು ಚೊಂಬು ಕೊಟ್ಟರು. ಇವತ್ತು ಅವರು ಕೊಡ್ತಕ್ಕಂಥ ಯಾವುದೇ ರೀತಿ ಆಶ್ವಾಸನೆಗಳು ಈ ರೀತಿ ಚೊಂಬಾಗುತ್ತೆ. ಅವರು ಪ್ರತಿಯೊಂದು ಚುನಾವಣೆ ಆಶ್ವಾಸನೆ ಕೊಡೋದು ಚೊಂಬು. ಮೋದಿ ಅವರು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಅದು ಬೆಂಗಳೂರು ನಗರಕ್ಕೆ ಬರ್ತಾ ಇದ್ದಾರೆ. ಅವರು ಬರ್ತಾ ಇರೋದು ಚೊಂಬು ಹಿಡ್ಕೊಂಡು ಬಂದಿದ್ದಾರೆ. ಈ ಚೊಂಬನ್ನು ಹಿಡ್ಕೊಂಡು 6 ಕೋಟಿ ಜನಕ್ಕೆ ಚೆಂಬನ್ನು ಕೊಡ್ತಾ ಇದ್ದಾರೆ. ನಮ್ಮ ತೆರಿಗೆಯನ್ನು ತಗೊಂಡು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಹಾಗೂ ನಮ್ಮ 6 ಕೋಟಿ ಜನರಿಗೆ ಅನ್ಯಾಯ ಆಗ್ತಾಯಿದೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ನಾವು ಧಿಕ್ಕಾರನ ಕೂಗ್ತಾ ಇದ್ದೀವಿ. ಎಲ್ಲ ಧಿಕ್ಕಾರ ಧಿಕ್ಕಾರ ಮೋದಿಗೆ ಧಿಕ್ಕಾರ. ಇವತ್ತು ನಮ್ಮ ದೇಶದ ದುರ್ದೈವ ದಿನ, ಇವತ್ತು ಕರಾಳ ದಿನ. ಇವತ್ತು ಭಾರತ ದೇಶದಲ್ಲಿ ಚುನಾವಣೆ ಬರ್ತಾ ಇದೆ. ಇವತ್ತು 10 ವರ್ಷಗಳಿಂದ ಮೋದಿ ಯಾವ ಥರ ಆಡಳಿತ ಮಾಡ್ತಾರೆ ಅಂದರೆ ಸುಳ್ಳಿನ ಒಂದು ಸರ್ಕಾರ, ಅದು ಸುಳ್ಳಿನ ಒಂದು ಸರ್ಕಾರ. ಅದು ಪ್ರತಿಯೊಂದು ರಾಜ್ಯದಲ್ಲಿ ಎಲ್ಲೇ ಹೋದ್ರೂ ಸುಳ್ಳುಗಳ ಆಶ್ವಾಸನೆ ಮೇಲೆ ಸರ್ಕಾರವನ್ನು 10 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ಯಾವುದೇ ರೀತಿಯಲ್ಲಿ ಅವರು ಚುನಾವಣೆ ಬಂದಾಗ ಕೊಟ್ಟಂಥ ಆಶ್ವಾಸನೆಗಳು ಸುಳ್ಳಾಗ್ತದೆ, ಕೊಟ್ಟಂಥ ಆಶ್ವಾಸನೆಗಳು ಚೊಂಬಾಗಿದೆ. ರೈತರದ ಆದಾಯವನ್ನು ಡಬಲ್ ಮಾಡ್ತಿರೋದು ಚೊಂಬು ಕೊಟ್ಟರು. ಇವತ್ತು ನಮ್ಮ ರಾಜ್ಯದ ತೆರಿಗೆನ ವಾಪಸ್ ಕೊಡಬೇಕಂತ ಹೇಳಿದ್ರು, ಚೊಂಬು ಕೊಟ್ಟರು. ಅದೇ ರೀತಿ ಬಡವರ ಜೀವನವನ್ನು ಹಸನ ಮಾಡ್ತೀನಿ ಅಂತ ಹೇಳಿದ್ರು, ಚೊಂಬು ಕೊಟ್ಟರು. ನಮ್ಮ ರಾಜ್ಯದಲ್ಲಿ ಬರ ಬಂತು, ಅನೇಕ ಸಾರಿ ಮಳೆ ಹಾನಿ ಆಯಿತು, ರೈತರು 1 ರೂಪಾಯಿನೂ ಪರಿಹಾರ ಕೊಡಲಿಲ್ಲ. ಇವತ್ತು ಚುನಾವಣೆ ಬರ್ತದೆ ಅಂತೇಳಿ ಇವತ್ತು ರಾಜ್ಯಕ್ಕೆ ಪದೇ ಪದೇ ಮೋದಿಯವರು ಬಂದು ಜನಗಳಿಗೆ ಚೊಂಬನ್ನು ಕೊಡ್ತಕ್ಕಂಥ ರೀತಿ ಮಾಡ್ತಾ ಇದ್ದಾರೆ. ಇವತ್ತು ನಾಗರಿಕ ಬಂಧುಗಳು, ರಾಜ್ಯದ ಜನತೆ ಎಚ್ಚೆತ್ಕೋಬೇಕಿದ್ದು. 2 ಬಾರಿ ನೀವು ಅವಕಾಶನ ಕೊಟ್ರಿ, 2 ಬಾರಿ ದೇಶದಲ್ಲಿ ಅವಕಾಶನ ಕೊಟ್ರಿ. ಇವತ್ತು ಧಾರ್ಮಿಕ ಭಾವನೆಗಳನ್ನ ಧಕ್ಕೆನ ಮಾಡಿ ಜನಗಳಲ್ಲಿ ಬೇರೆ ಬೇರೆ ವಿಷ ಬೀಜಗಳನ್ನು ಬಿತ್ತಿ ಇವತ್ತು ಸರ್ಕಾರನ ಮಾಡ್ತಾ ಇದೆ ಮೋದಿ ಸರ್ಕಾರ. ಇದಕ್ಕೆ ದೇಶದ ಜನತೆ, ನಮ್ಮ ರಾಜ್ಯದ ಜನತೆ ಇದಕ್ಕೆ ಉತ್ತರ ಕೊಡಬೇಕು. ಅವರು ಕೊಡ್ತಕ್ಕಂಥ ಯಾವುದೇ ರೀತಿ ಆಶ್ವಾಸನೆಗಳು ಈ ರೀತಿ ಚೊಂಬಾಗುತ್ತೆ. ಅವರು ಪ್ರತಿಯೊಂದು ಚುನಾವಣೆ ಆಶ್ವಾಸನೆ ಕೊಡೋದು ಚೊಂಬು.